ರೀತಿಯಲ್ಲಿ ವರ್ತಿಸಬೇಕೆಂದು ಆದೇಶ ನೀಡಿದ್ದೇನೆ. करना पड़ेगा। कुमार के दिव्या एमए अर्थशास्त्र अंदर वेरे कभी एमए अर्थशास्त्र पढ़ना पड़ा। कुमार यू मंजुला एमएसडब्ल्यू नेशनल इंस्टीट्यूट ह्यूमन साइंस बल्लारी बदलने नागराज एमएसडब्ल्यू आर्यशा बेगम PSW ನಮಗೆ ಕೃತಜ್ಞತೆ. ಭೌತಶಾಸ್ತ್ರ, ಗಣಿತ ಶಾಸ್ತ್ರ, ನಾಟಕ ಹಾಗೂ ಸಾರ್ವಜನಿಕ ವಿಧಾನ ಪದವಿಗಳಿಗೆ ಮತ್ತು ಪ್ರೀತಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳನ್ನು ಸ್ವೀಕರಿಸಲು ಅರ್ಹರಾಗಿರುವ ಈ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಲಿಕ್ಕೆ ನಾನು ತಮ್ಮನ್ನು ಪ್ರಾರ್ಥಿಸುತ್ತೇನೆ. ವಿಶ್ವವಿದ್ಯಾನಿಲಯ ಕುಲಾಧಿಪತಿಯಾಗಿ ನನಗೆ ದತ್ತವಾಗಿರುವ ಅಧಿಕಾರದಂತೆ ಈ ವಿಶ್ವವಿದ್ಯಾನಿಲಯ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ವಿವಿಧ ಪದವಿಗಳಿಗೆ ಅಭ್ಯರ್ಥಿಗಳನ್ನು ಅಂಗೀಕರಿಸಿದ್ದೇನೆ. ನಿಮ್ಮ ಬದುಕಿನಲ್ಲಾಗಲಿ ಮಾತುಕತೆಯಲ್ಲಾಗಲಿ ಸದಾ ಈ ಪದವಿಗಳ ಗುಣವಾದ ರೀತಿಯಲ್ಲಿ ವರ್ತಿಸಬೇಕೆಂದು ಆದೇಶ ನೀಡುತ್ತೇನೆ. MSc Mathematics gold medal. Nayana Patel gold medal. Saraswati first rank and gold medal. MSc Computer Science gold medal. गोल्ड मेडल फोन मत गोल्ड मेडल Kumari Singh, first rank, BCA, State Group.
ಪದಾಧಿಕಾರಿಗಳಿಗೆ ವಂದನೆಗಳು. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ಅಂಗೀಕರಿಸಿದ ನಂತರ ತಮ್ಮ ತಮ್ಮ ಆಸಕ್ತಿಗಳನ್ನು ಕುಳಿತುಕೊಳ್ಳುವುದು ಡಾಕ್ಟರ್ ಲಿಟರೇಚರ್ ಮ್ಯಾನೇಜ್ಮೆಂಟ್ ಸಭೆಗಳಿಗೆ ಸರ್ಕಾರದ ಅಭ್ಯರ್ಥಿಗಳನ್ನು ಒಟ್ಟಿಗೆ ನಮೂದಿಸುವಂತೆ ನೋಟಿಸುತ್ತಿದ್ದೇನೆ. ಆಯಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪದವಿಗಳನ್ನು ಸ್ವೀಕರಿಸಲು ಅರ್ಹರಾಗಿರುವವರಿಗೆ ಪದವಿಗಳನ್ನು ನೀಡಬೇಕೆಂದು ನಾನು ತಮ್ಮನ್ನು ಪ್ರಾರ್ಥಿಸುತ್ತೇನೆ. ನನಗೆ ದತ್ತವಾಗಿರುವ ಅಧಿಕಾರ ಸಂಸ್ಥೆಯಲ್ಲಿ ವಿಜ್ಞಾನದ ವಾಣಿಜ್ಯ ಮತ್ತು ನಿರ್ವಹಣಾ ವಿವಿಧ ಪದವಿಗಳಿಗೆ ಅಂಗೀಕರಿಸಿದ್ದೇನೆ. ನಿಮ್ಮ ಪರಿಚಯವನ್ನಾಗಲಿ ಮಾತುಕತೆಯಲ್ಲಾಗಲಿ ಸದಾರು ಈ ಪದವಿಗಳ ಗುಣವಾದ ರೀತಿಯಲ್ಲಿ ವರ್ತಿಸಬೇಕೆಂದು ಆದೇಶ ನೀಡುತ್ತೇನೆ. ಹಾಗೆ ವೇದಿಕೆಯನ್ನು ಪುರಾಧಿಕಾರಿಗೆ ಸ್ಥಿರವಾಗಿ ಹೊಂದಿಸಿ ಅವರಿಂದ ಪ್ರಮಾಣ ಪತ್ರಗಳನ್ನು ಪಡೆದು ಮತ್ತೊಮ್ಮೆ ಹೊಂದಿಸಿ ತಮ್ಮ ಸ್ಥಳದಲ್ಲಿ ಮುಂದಿರುವಂಥದ್ದು. ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ನಂದಿನಹಳ್ಳಿಯ ಸ್ನಾತಕೋತ್ತರ ಕೇಂದ್ರದ ವಾಣಿಜ್ಯ ಶಾಸ್ತ್ರ ವಿಭಾಗದಲ್ಲಿ MBA ಪದವಿ, ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ನಿರ್ವಹಣಾ ಶಾಸ್ತ್ರ ಅಧ್ಯಯನ ವಿಭಾಗದ ವಿದ್ಯಾರ್ಥಿ ಕುಮಾರಿ ಸೋರಾ ಭಾರತ MBA. ಈಗ MSM ಪದವಿ, ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಾಣಿಜ್ಯಶಾಸ್ತ್ರ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ಕುಮಾರಿ ಶಿವಲೀಲಾ MSM ಪದವಿ, ಹೊಸಪೇಟೆಯ ವಿಜಯನಗರ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ವಿಜಯಲಕ್ಷ್ಮಿ KH. ಈಗ BDM ಪದವಿ, ಬಳ್ಳಾರಿಯ ಶ್ರೀ ಗುರು ಸಿದ್ದೇಶ್ವರ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಶಾಂತಾ A. BBM ನಲ್ಲಿ ಪ್ರಥಮ ರ್ಯಾಂಕ್. ಅವರ ಶ್ರೀಮತಿ ಬಸವರಾಜ್ ಪದವಿ ಪ್ರದಾನ ಮಾಡಿದ್ದಕ್ಕಾಗಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಗೌರವಧಾರೆಯ ಕುಲಪತಿಗಳಾಗಿರ್ತಕ್ಕಂಥ ಆದರಣೀಯ ಅಶ್ವಿನಿಯವರೇ ಹಾಗೂ ವಿಶ್ವವಿದ್ಯಾಲಯದ ಆದರಣೀಯ ಸಿಂಡಿಕೇಟ್ ಸದಸ್ಯರೇ ಹಾಗೂ ವಜ್ರೋತ್ಸವದ ಭಾಷಣವನ್ನು ಮಾಡಿ ಆರಿಸಿರ್ತಕ್ಕಂಥ ಯಾವ ಮುಖ್ಯ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಹಾಗೂ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ರಾಮ ಜೋಶಿಯವರೇ ಹಾಗೂ ಸುವರ್ಣ ಪದಕಗಳನ್ನು ರ್ಯಾಂಕ್ಗಳನ್ನು ಪಡೆದಿರ್ತಕ್ಕಂಥ ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ, ಈ ಯಾವ ವಜ್ರೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವ ಶಿಕ್ಷಣ ತಜ್ಞರೇ ಹಿರಿಯರೇ ಹಾಗೂ ಸಮಾಜ ಸಂಪನ್ನ ವಿದ್ಯಾರ್ಥಿಗಳು, ನಿಜವಾಗಿ ವಿಜಯನಗರ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ನಮಗೆ ಗೌರವ ಡಾಕ್ಟರೇಟನ್ನು ಪ್ರದಾನ ಮಾಡಿದೆ. ನಿಜವಾಗಿ ಈ ಗೌರವ ಡಾಕ್ಟರೇಟ್ ಪದವಿ ನಮಗೆ ಸಲ್ಲತಕ್ಕಂಥದ್ದಲ್ಲ. ನಮ್ಮ ಪರಮ ಗುರುಗಳಾಗಿರ್ತಕ್ಕಂಥ ಆಂಧ್ರ ಕುಮಾರ ಮಹಾಸ್ವಾಮಿಗಳವರು 100 ವರ್ಷಗಳ ಹಿಂದೆ ಎಲ್ಲ ಮಹಾಸ್ವಾಮಿಗಳಿಗೆ ಕೇವಲ ನೀವು ಅನುಷ್ಠಾನ ತಪಸ್ಸನ್ನು ಮಾಡದೆ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಬೇಕು, ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ನಿವಾರಣೆ ಮಾಡಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿನಿಧಿಸುವ ವಿದ್ಯಾರ್ಥಿಗಳ ಬೇರೆ ಸಂಸ್ಥೆ ಉದಯವಾಗಿ ಕಾರಣವಾದವು. ಅದಕ್ಕಾಗಿ ಇವತ್ತು ಏನಾದರೂ ನಮ್ಮ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಗೌರವ ಕೊಡ್ತದೆ ಅಂತಂದರೆ ಅದು ನಮ್ಮ ಗುರುಗಳಾಗಿರ್ತಕ್ಕಂಥ ಆರ್ ಕುಮಾರ ಮಹಾಸ್ವಾಮಿಗಳಿಗೆ ಇಂದು ಕೂಡ ಮಠಾಧಿಪತಿಗಳನ್ನೇ ಸಮಾಜ ಬಹಳ ನಿರೀಕ್ಷೆಯನ್ನು ಮಾಡ್ತಾರೆ. ಮಠಗಳ ಮೇಲೆ ಅಪಾರವಾದ ಭಕ್ತಿ ಇದೆ, ನಮ್ಮ ಮಾತಿಗೆ ಹೆಚ್ಚಿನ ಗೌರವವಿದೆ. ಅದನ್ನು ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲ ಒಂದು ಕರ್ತವ್ಯ. ಇವತ್ತು ನಿಜವಾಗಿ ನನ್ನ ದೇಶದ ಒಂದು ಜ್ವಲಂತ ಸಮಸ್ಯೆ ಏನಪ್ಪಾ ಅಂತಂದ್ರೆ ಇಂಧನದ ಸಮಸ್ಯೆ. ಇಂಧನ 80% ವಿದೇಶದ ನಾವು ಇಂಧನವನ್ನು ತೆಗೆದುಕೊಳ್ತೇವೆ,
20% ಸ್ವದೇಶಿಯಿಂದ ನಾವು ಉಪಯೋಗ ಮಾಡ್ತೇವೆ. ಅದಕ್ಕಾಗಿ ನಾವು ಜನವರಿ ತಿಂಗಳಲ್ಲಿ ಹಾಸಿಗೆಯಿಂದ ಉಳಿವಿಗೆ 250 ಪೆಟ್ಟಿನ ಮೂಲಕ ಯಾವ ಯಾತ್ರೆಯನ್ನು ಮಾಡಿದ್ರು, ఎంత ಚೆನ್ನಾಗಿ ಮಾಡಿದ್ರು. ಅನಾವಶ್ಯಕವಾಗಿ ಇಂಧನವನ್ನು ಬಳಸಬಾರದು, ಮಿತವಾದ ಇಂಧನವನ್ನು ಬಳಸು. ಈ ಯಾವ ಬೆಳೆಗಳಿಗೆ ಸರ್ಕಾರದವರು ಬಹಳ ಯೋಜನೆಗಳನ್ನು ಕೊಟ್ಟಿದ್ದಾದರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ. ಈಗ ಬೆಳೆದಿರ್ತಕ್ಕಂಥ ಖರ್ಚಿಗೆ ಸರ್ಕಾರ ನಿಗದಿ ಮಾಡತಕ್ಕಂಥ ಹಣವನ್ನು ಕೊಡಲಿಕ್ಕೆ ಶಕ್ತಿ ವೈದ್ಯತೆ ಆಗ್ತಿದ್ದಾರೆ. ಇದು ನಾವೇನು ಆ ದೈವಕ ಇಂಧನಕ್ಕೆ ರಾ ಮೆಟೀರಿಯಲ್ ಆಗಿರ್ತಕ್ಕಂಥ ನಾವು ಬೇವಿನ ಗಿಡ, ಹಳ್ಳಿ ಗಿಡ, ಕುಂಡಿ ಗಿಡ, ಇನ್ನೊಂದು ಕಾಲಗಳನ್ನು ಬೆಳೆಸಬೇಕು ಅನ್ನೋ ಸ್ವಂತ ಆಂದೋಲನ ನಡೀಬೇಕು. ಇದು ಆಂದೋಲನ ಯುದ್ಧೋಪಾದನೆ ನಡೀಬೇಕು. ಇದು ಎಲ್ಲ ಮಠಾಧಿಪತಿಗಳ ಕರ್ತವ್ಯ, ಸಣ್ಣ ಸಂಸ್ಥೆಗಳ ಕರ್ತವ್ಯ ಅಂತಕ್ಕಂಥ ಮಾತನ್ನ ಈ ಪ್ರಸಂಗಗಳನ್ನು ಹೇಳಿ ಯಾವ ನೋಡುವಂತ ಎಲ್ಲ ಬೇವಿನಗಳನ್ನು ಆಯಾ ಹವಾಮಾನ ತಕ್ಕಾಗ ಗಿಡ ನಡೆಸ್ತಕ್ಕಂಥ ಒಂದು ಆಂದೋಲನ ನಡೀಬೇಕು. ಇಲ್ಲದೇ ಇದ್ರೆ ಇವತ್ತು ಇರಾಕ್ ಯುದ್ಧ ನಡೆದರೆ, ಅಂತರ್ಯುದ್ಧ ನಡೆದರೆ, ಅದು ಬಂದ್ ಆಗದೆ ಹೋದಲ್ಲಿ ನಾವೆಲ್ಲ ಸೈಕಲ್ ಮೋಟರ್ಗಳನ್ನ ಕಾರುಗಳನ್ನ ನಿಲ್ಲಿಸ್ತಕ್ಕಂಥ ಪ್ರಸಂಗ ಬರಬಹುದು. ಆಗ ಆಡುವಾಳ ಜನಕ್ಕೆ ಪೂರಕವಾಗಿರ್ತಕ್ಕಂಥ ಗಿಡ ಮರಗಳನ್ನ ಸಸಿಗಳನ್ನ ಬೆಳಿಬೇಕು. ಈ ದೇಶದಲ್ಲಿ ಪ್ರಧಾನಪತಿಗಳು ಜಾಗೃತಿ ಉಂಟು ಮಾಡಬೇಕು. ನಾವೆಲ್ಲ 90 ಹಳ್ಳಿಗಳಲ್ಲಿ ಜನವರಿ ತಿಂಗಳಲ್ಲಿ ಜಾಗೃತಿ ಉಂಟು ಮಾಡಿದ್ದೇವೆ. ಕೇವಲ ಇಂಧನಕ್ಕೆ ಖರ್ಚು ಆಗ್ತದೆ ಅಂದಾಗ ಸ್ವಾಮಿಗಳು ಆದಾಯ ಮಾಡ್ತಾರೆ. ಆವಾಗ 40% ಹಣ ಏನದ ಅದು ಬಡವರಿಗೆ ಸಬ್ಸಿಡಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿವರೆಗೆ ನಾವು ಇಂಧನಗಳ ಸ್ವಾಮಿಗಳು ಆಗುವುದಿಲ್ಲ, ಅಲ್ಲಿವರೆಗೆ ಸಬ್ಸಿಡಿಗಳನ್ನು ಕೊಡಬಾರದು ಅಂತಕ್ಕಂಥ ಅಭಿಪ್ರಾಯ ನಿಮ್ಮದು. ಅದು ಕೊಡುವುದು ಸರ್ಕಾರಕ್ಕೆ ವಿಚಾರ. ಈ ನಿಟ್ಟಿನಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ನಾವು ಜೈವಿಕ ಇಂಧನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ಮತ್ತು ನಾವು ಕೂಡ ಕಾರುಗಳನ್ನು, ಸೈಕಲ್ ಮೋಟರ್ಗಳನ್ನು ಕಡಿಮೆ ಬಳಕೆ ಮಾಡಬೇಕು. ನಾವು ನಿರ್ಧಾರ ಸಾಮಾಜಿಕರೇ, ಸಿಂಡಿಕೇಟ್ ಮೆಂಬರ್ಸ್ ಅವರೇ, ಸೆನೆಟ್ ಮೆಂಬರ್ಸ್ ಅವರೇ, ನನ್ನ ಒಟ್ಟಿಗೆ ಗೌರವಂತ ಡಾಕ್ಟರ್ಗಳೇ, ಪ್ರೊಫೆಸರ್ಗಳೇ, ಇಲ್ಲಿ ನೆರೆದಿರುವಂತಹ ಗಣ್ಯರೇ ಮತ್ತು ಬೇರೆ ಮತ್ತು ಇಲ್ಲಿ ಮುಖ್ಯವಾಗಿ and it's a wonderful job you have done for the last few years, tremendous amount of work, but then don't forget what you have done is very small. Your entire life is going to be and learning. It doesn't stop. ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಗಳು ತುಂಬ ಕೆಲಸ ಮಾಡಿ ತುಂಬ ಓದಿ ಸ್ಟಾರ್ಟ್ ಮಾಡಲಪ್ಪ ನಿಜ ಮಾಡಿ. That's the first thing you can do in your life. Second, you got great challenges, extremely great challenges. The country has been useless for the last 70 years, has been useless, and it has gone back into going forward. This has to change. We have large population. Our food production has remained exactly the same, or more or less the same, at around something like 1.7 tons per hectare. We talk of so much of things, green revolution. The green revolution itself is not the same. And we work that is 4.7 tons per hectare. We are at 1.8 tons and we go on counting. Look at the capability. What is wrong with it? Instead of asking for to be trying to be the best. We trying to do something great in technology, science. We have the first person, so the agricultural revolution, and then the second was the industrial revolution about 2 years ago that fast forward we never see anything because we are British. Now what we call as the third most important revolution probably revolution, information communication technology revolution, which is an outcome of space development. Today you find the information technology all over. Internet sends 20,000 pages a day. Every day, every information is available. The whole global thing we have to become a global village. We can't run away from it. And
that we have to compete in this market. If we have to do that, it is just people. And the advantage we have is that we have but we have largest young people. Because you have another 50 years to serve the country and the world, which nobody has. And if we can develop our capabilities, we will be certain that nobody can stop us from achieving our ideas. And this enormous development which has taken place, in your lifetime, what you will see, I am not sure you understand it. When I studied, going to space, if I had any time talk to you in my MSc, they were put me into a mental hospital. And that is no good. It all comes to it. Today, space, travel, space, going, everything. People have so excited. We have gone to Mars. And there is no doubt that humankind will reach put its first step on Mars by 2030, 2035, 10 years. Not Moon. Moon is the past. And Mars is the forward because it takes 9 months to go and 9 months to come back unless you want to take a one way. And there are people who are already booked for the one way ticket. And look at the communication, everywhere communication. What has happened in terms of the so-called, we are trying to get into the evergreen industry, not the old green revolution, because funding. It is an evergreen revolution which must ensure the continued productivity of the soil without fighting soil capability. And finally, I don't want to make it a big question. You must leave your footprint on the sands of time. You must essentially have one single-minded devotion. Don't go after money. If your answer is not the great person, you go to a very well-known or well-read person. And if you say that something is maybe possible, it is definitely possible. But on Mars, we can go anywhere. Hopefully, we will colonize Mars maybe in 300 years, 200 years, depends upon who stops. And that means we'll have a large number of human beings staying in Mars. But you have to, you can just not be seeing somebody else building. India must be right in the forefront. Right in the forefront, if we have to really compete in the global market. And I wish you dare to dream and think. ವೇದಿಕೆಗಳ ಸಂಘಟನೆಗಳು ಎಲ್ಲರೂ ನಮಸ್ಕಾರ. ತುಂಬ ಕಷ್ಟ ಈ ರೀತಿ ಸಮಾರಂಭದಲ್ಲಿ ಮಾತಾಡುತ್ತೆ ಯಾಕಂದರೆ ಗಣ್ಯರ ಜೊತೆ ನನಗೂ ಡಾಕ್ಟರೇಟ್ ಕೊಟ್ಟಿದ್ದಾರೆ, ಬಹಳ ಖುಷಿ ಆಗ್ತಾ ಇದೆ. ಅದು ಫಸ್ಟ್ ಕನೆಕ್ಟ್ ಬೇಕಾದ್ರೆ ನನ್ನ ಈ ಭೂಮಿ ತಂದ್ಕೊಟ್ಟು ನನ್ನ ತಂದೆ ತಾಯಿ ತುಂಬ ಇವತ್ತು ಸಮುದಾಯ ಆಗಿದ್ರು ಅದು ನನ್ನ ತಂದೆ ತಾಯಿಯಿಂದಲೇ ಅಂತ ಹೇಳೋದು ತುಂಬ ಇಷ್ಟಪಡ್ತೀನಿ. ಯಾವಾಗ ಅಪ್ಪಾಗಿ ಹೇಳ್ತಾರೆ ಯಾವುದನ್ನು ಅಪೇಕ್ಷೆ ಮಾಡಬಾರ್ದು, ಎಕ್ಸ್ಪೆಕ್ಟ್ ಮಾಡಬಾರ್ದು, ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾರೆ ಜೀವನದಲ್ಲಿ. ನಾನು ಜೀವನದಲ್ಲಿ ಎಲ್ಲ ಅಕ್ಸೆಪ್ಟ್ ಮಾಡ್ತಾ ಹೋಗೋದು, ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರ್ತಾ ಇದೆ, ಈ ಪ್ರೀತಿಯಾಗಿ ವಿಶ್ವಾಸ ಆಗಲಿಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರ್ತಾ ಇದೆ. ಎಲ್ಲ ಜೀವನ ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅದು ಅಪ್ಪಾಗಿ ಹೇಳ್ಕೊಟ್ಟಿದ್ದ ಪಾಠ ನಾನು ಯಾವಾಗಲೂ ಮರೆಯಲ್ಲ. ನನ್ನ ಮಕ್ಕಳಿಗೂ ನಾನು ಅದೇ ಹೇಳ್ಕೊಡ್ತಾ ಇರೋದು. ನಮ್ಮ ಸ್ನೇಹಿತರಾಗಲಿ ಯಾರೇ ಆಗಲಿ ಜೊತೆ ಹೇಳ್ಕೊಟ್ಟಿರೋದು ಇದೇ ಮಾತು. ಯಾಕಂದ್ರೆ ಇವತ್ತು ಈ ಗೌರವ ಸಿಗ್ತಾ ಅಂದರೆ ಅದು ಸಾಮಾನ್ಯ ಅದು ಖಂಡಿತ. ಅದಕ್ಕೆಲ್ಲ ನಮ್ಮ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳ್ತೀವಿ, ಅದಕ್ಕೆ ತುಂಬ ಜನ ಕಾಣಿರ್ತಾರೆ. ಪ್ರೊಡ್ಯೂಸರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಕೋ-ಆರ್ಟಿಸ್ಟ್ ಇರ್ಬೋದು, ಸ್ನೇಹಿತರು ಇರ್ಬೋದು, ಎಲ್ಲರೂ ಒಂದು ಆಶೀರ್ವಾದ, ಪ್ರೀತಿ, ವಿಶ್ವಾಸ ಎಲ್ಲಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳು ಇರ್ಬೋದು. ಏನೇ ಆಗಲಿ ನಮ್ಮನ್ನು ನಾವು ಸಾಲುಕೊಳ್ತಿದ್ದಾರೆ, ಮೊದಲೇ ಸಾಕಷ್ಟು ಪ್ರತಿಗಳು ಕೊಡ್ತಾರೆ. ಜೊತೆಗೆ ವಿಜಯನಗರ ಶ್ರೀ ಕೃಷ್ಣದೇವರಾಯ ಡಾಕ್ಟರೇಟ್ ಕೊಟ್ಟಿರೋದು ಬಹಳ ಹೆಮ್ಮೆ ವಿಷಯ. ಅಪ್ಪಾಜಿನ ಯಾವತ್ತು ನಾವು ಅಪ್ಪಾಜಿಗೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್, ಇವತ್ತು ಡಾಕ್ಟರ್ ರಾಜ್ಕುಮಾರ್ ಮಗ ಡಾಕ್ಟರ್ ಶಿವರಾಜ್ ಕುಮಾರ್. ಇದು ಜನರಲ್ ಮಾತಲ್ಲ, ಇದು ನನ್ನ ವಿಜಯದಿಂದ ಬರೆದ ಮಾತು. ಡಾಕ್ಟರ್ ರಾಜ್ಕುಮಾರ್ ಮಗ ಡಾಕ್ಟರ್ ಶಿವರಾಜ್ ಕುಮಾರ್.
ಬರೆದು ಹಾಡಿದ ಅವರ ಹೆಸರಿನಲ್ಲಿ ಈ ವಿಶ್ವವಿದ್ಯಾಲಯ 2010ರಲ್ಲಿ ಜನ್ಮ ತಾಳಿತು. ಆದರೆ ಆ ಕೃಷ್ಣದೇವರಾಯರ ಧರಿಸಿದ ಆ ಕಿರೀಟವನ್ನ ಇವತ್ತು ನಮಗೂ ಧರಿಸಿದ್ದಾರೆ. ಡಾಕ್ಟರೇಟ್ ಆಗಿ ನಮ್ಮನ್ನ ಪದವೀಕರಣ ಮಾಡಿದ್ದಾರೆ. ಇದಕ್ಕೆ ವಿಶ್ವವಿದ್ಯಾಲಯದ ಎಲ್ಲ ಫೇಕಲ್ಟಿಗಳಿಗೂ ಕುಲಪತಿಗಳಿಗೆ ಖಂಡಿತ ನಮಸ್ಕಾರ. ಇದಕ್ಕೆ ಮೂಲ ಕಾರಣ ಪ್ರಾಬ್ಲಿ ನೀವು ಎಲ್ಲಿಯೂ ನೆನೆಸಿರ್ಲಿಲ್ಲ ಕಾಣುತ್ತೆ. ಯಾಕಂದ್ರೆ ಈ ಸಣ್ಣ ಕೈಗಾರಿಕೆಯಿಂದ ದರಿದ್ರಕರ ಕೈಗಾರಿಕೆ ಅಂತ ಇದೆ. ನಮ್ಮ ಸಣ್ಣ ಕೈಗಾರಿಕೆಯಲ್ಲಿ ಬೆಳೆದು ಬರಬೇಕಾದ್ರೆ ಶಕ್ತಿ ಬೇಕು, ಯುಕ್ತಿ ಬೇಕು, ಸಾಮರ್ಥ್ಯ ಬೇಕು. ಇದು ಇಲ್ಲೇ ಹೋದ್ರೆ